ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿ ಹಣ ನಿಲ್ಲಲು, ಸ್ಥಿರ ಲಕ್ಷ್ಮಿ ಪ್ರಾಪ್ತಿಗಾಗಿ ಬೇಜನ್ ವಿಡಿಯೋ ಕೊಟ್ಬಿಟ್ಟಿದ್ದೀರಾ ಅಂತ ಅಲ್ವಾ? ಆದರೂ ಸಹಿತ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಭಾಳಷ್ಟು ತಂತ್ರ ಪರಿಹಾರಗಳಿದೆ. ಯಾವ್ದು ಸಾಧ್ಯವಿದೆಯೋ, ಯಾವಾಗೆಲ್ಲ ಹೊಸದಾಗಿ ಏನಾದ್ರು ಸಿಗ್ತಾ ಇದೆಯೋ ಅದನ್ನೆಲ್ಲ ಮಾಡ್ತಾ ಕೂತ್ಕೊಳ್ಳೋಣ. ಯಾಕಂದರೆ ಲಕ್ಷ್ಮಿ ಬೇಡ ಅನ್ನೋರು ಯಾರಿಲ್ಲ ಅಲ್ವಾ? ಒಂದು ಮಣ್ಣಿನ ಪಾತ್ರೆ ತಗೊಳ್ಳಿ, ಹೊಸದಾಗಿರಲಿ, ಆಯಿತಾ? ಎಷ್ಟು ದೊಡ್ಡದು ಬೇಕು ನಾನು ಪೂರ್ತಿ ಹೇಳೋ ತನಕ ಕೇಳ್ಕೊಂಬಿಟ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಕುಡಿಕೆನೋ ಗಡಿಗೆನೋ ಪಾತ್ರೆನೋ ನೀವು ಡಿಸೈಡ್ ಮಾಡಿ, ಓಕೆನಾ? ಒಂದು ಪಾತ್ರೆ ತಗೊಳ್ಳಿ, ಅದರಲ್ಲಿ ಅರ್ಧದಷ್ಟು ಕಲ್ಲು ಉಪ್ಪನ್ನು ಹಾಕಿ. ನಂತರ ಬಜೆ ಅನ್ನುವಂಥದ್ದು ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ. ಬಜೆ 1 ಪೀಸ್ ಹಾಕ್ತಿರೋ, 3 ಪೀಸ್ ಹಾಕ್ತಿರೋ, 5 ಪೀಸ್ ಹಾಕ್ತಿರೋ ನಿಮ್ಮ ಇಷ್ಟ. ಮತ್ತೆ ಹೇಳ್ತಾ ಇದ್ದೀನಿ, 1 ಹಾಕಬೇಕು, ಇಲ್ಲ 3 ಪೀಸ್ ಹಾಕಿ, ಅಥವಾ 5 ಪೀಸ್ ಹಾಕಿ. ಅದಾದ ನಂತರ ಪೂರ್ತಿಯಾಗಿ ಮತ್ತೆ ಕಲ್ಲು ಉಪ್ಪನ್ನು ತುಂಬಿಸ್ಬೇಕು. ಅಂದರೆ ಕುಡಿಕೆಯಲ್ಲಿ ಯಾವ್ದಾರು ತೊಗೋತೀರಾ ಅಂದರೆ ಕುಡಿಕೆಯಲ್ಲಿ ತಗೊಳ್ಳಿ. ಈ ಒಂದು ಕುಡಿಕೆಯನ್ನು, ನಾನು ಕುಡಿಕೆ ಅಂತೀನಿ, ಆ ಕುಡಿಕೆಯನ್ನು ತೊಗೊಂಡೋಗಿ ನಿಮ್ಮ ದೇವರ ಕೊಂಡಿನಲ್ಲಿ ಇಟ್ಬಿಡಿ. ಇಷ್ಟೇ, ಪರ್ಮನೆಂಟ್. ಮತ್ತೆ ಅದನ್ನು ಚೇಂಜ್ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಇದನ್ನು ಯಾವ ದಿನ ಸರ್ ಮಾಡಬೇಕು ಅಂದರೆ ಶುಕ್ರವಾರ, ಆಯಿತಾ? ಶುಕ್ರವಾರ ಇದನ್ನು ಮಾಡಬೇಕು. ಆದರೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಏನು ಅಂತೇಳಿದ್ರೆ, ಶುಕ್ರವಾರ ಬೆಳ್ಳಂಬೆಳಿಗ್ಗೆ ಸೂರ್ಯೋದಯ ಆಗುತ್ತೆ, ಗೊತ್ತಾ ಸ್ನೇಹಿತರೆ? ಆ ಸೂರ್ಯೋದಯ ಆಗುವಂಥ ಸಮಯದಲ್ಲಿ ನಿಮ್ಮ ಮನೆಯಿಂದ ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ವಿಷಯಗಳಿಗೆ ದುಡ್ಡು ಹೊರಗಡೆ ಹೋಗಿರಬಾರ್ದು. ಹಾಲು ತೊಗೊಂಬಂದೆ ನಾನು ಹೋಗ್ಬಿಟ್ಟು ಬೆಳಿಗ್ಗೆನೆ, ಪೇಪರ್ ತೊಗೊಂಬರಕ್ಕೆ ಹೋಗ್ಬಿಟ್ಟಿದ್ದೆ ನಾನು ಬೆಳಿಗ್ಗೆನೆ, ಏನಕ್ಕೂ ಹೋಗಿರಬಾರ್ದು. ಆವತ್ತಿನ ದಿವಸ ಬೆಳಿಗ್ಗೆ ಫಸ್ಟು ದುಡ್ಡಲ್ಲಿ ಹೋಗಿ ಒಂದು ಕಲ್ಲುಪ್ಪು ಪ್ಯಾಕೆಟ್ನ ಖರೀದಿ ಮಾಡ್ಕೊಂಡು ಮನೆಗೆ ತೊಗೊಂಬನ್ನಿ. ಅದಾದ್ರ ಮೇಲೆ ಏನು ಬೇಕಾದ್ರೂ ಖರೀದಿ ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಇದು ಒಂದನ್ನು ಮಾತ್ರ ದಯವಿಟ್ಟು ಪಾಲಿಸಿ, ಆಯಿತಾ? ಈ ಉಳಿದಿರೋ ಕಲ್ಲುಪ್ಪನ್ನು ಏನು ಸಾರು ಮಾಡಬೇಕು, ನಿಮ್ಮ ಅಡಿಗೆಗೆ ನೀವು ಬಳಸ್ಕೊಳ್ಳಿ. ಮನೆಯಲ್ಲಿ ಧನ ಸಂಗ್ರಹ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೇವಿಂಗ್ಸ್, ಉಳಿತಾಯ ಮಾಡಬೇಕು ಅಂತ ಆಸೆ ಇದೆ ಸರ್, ಬಟ್ ನಾವು ಮಾಡ್ತಾ ಇದ್ದೀವಿ, ಅದು ಬೇರೆ ಯಾವುದಕ್ಕೂ ಖರ್ಚಾಗ್ಬಿಡುತ್ತೆ. ಅಥವಾ ಮಾಡ್ತಾ ಇರ್ತೀವಿ, ಯಾರು ತಗೊಂಡು ಹೋಗ್ಬಿಡ್ತಾರೆ, ಕಳ್ತನ ಆಗ್ತಾ ಇರ್ತದೆ, ಇತ್ಯಾದಿಗಳು ಆಗ್ತಾ ಇರ್ತವೆ. ಅದಕ್ಕೆ ಸೇವಿಂಗ್ಸ್ ಮಾಡಿರೋದೇ ಒಂದು ವಿಷಯಕ್ಕೆ, ಹೋಗ್ತಾ ಇರೋದೇ ಇನ್ನೊಂದು ವಿಷಯಕ್ಕೆ. ಸೇವಿಂಗ್ಸ್ ಅನ್ನೋ ಮಾತೆ ಆಡೋಕ್ಕೆ ಹೋಗ್ಬಿಡಿ ಸರ್, ಆಗೋದೇ ಇಲ್ಲ ನಮ್ಮ ಮನೇನ ಸೇವಿಂಗ್ಸ್. ಇಂಥವ್ರಿಗೆಲ್ಲರಿಗೂ ಸೇರಿಸಿ ಸೇವಿಂಗ್ಸ್ಗೋಸ್ಕರ ಪುಟ್ಟದಾದಂಥ ಒಂದು ಪರಿಹಾರ, ಬಟ್ ಫಲಕಾರಿಯಾಗುವಂಥ ಪರಿಹಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮಾಡಿ ನೋಡಿ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ.